ಎಲ್ರಿಗೂ ನಮಸ್ಕಾರ. ನಾನು ಸೌಮ್ಯ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನಿವತ್ತು ಅಮ್ಮ ವಿಡಿಯೋ ಮಾಡ್ತಿದ್ದೀನಿ. ಇವಾಗ ನಮ್ಮ ಕಡೆ ಎಲ್ಲ ತಡ್ನಿಕಾಳು ಮತ್ತು ಎಳ್ಳು, ಹೆಸರು ಕಾಳು, ಉದ್ದಿನ ಕಾಳು ಬೆಳೆದಿರ್ತಾರಲ್ಲ, ಅದು ಕಟಾವಿಗೆ ಬಂದಿರುತ್ತೆ. ಅದು ಒಣಗಿರೋ ಕಾಳನ್ನೆಲ್ಲ ತೊಗೊಂಡು ಬಂದು ಮನೆ ಹತ್ರ ಹಸಿ ಕಾಳನ್ನ ಸಪ್ರೇಟ್ ಮಾಡ್ತಾಯಿದ್ದೀವಿ. ಇದನ್ನು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಅದನ್ನು ಬಡಿತೀವಿ, ಆವಾಗ ಕಾಳು ಸಿಗುತ್ತೆ. ಸೊ ನಾನಿಲ್ಲಿ ಹಸಿ ಕಾಳು ಮತ್ತು ಒಣಗಿರೋ ಕಾಳು ಎರಡನ್ನೂ ಕೂಡ ಸಪ್ರೇಟ್ ಮಾಡ್ತಾಯಿದ್ದೀನಿ. ಇವಾಗ ವೆದರ್ ಕೂಡ ತುಂಬ ಚೆನ್ನಾಗಿದೆ. ಸೋನೆ ಮಳೆ ಹಿಡ್ದಿತ್ತು ಮತ್ತು ಬಿಸಿಲು ಕೂಡ ಬಂದಿತ್ತು. ಸೊ ಈ ಕಡೆ ಬಿಸಿಲು ಅಲ್ಲ, ಈ ಕಡೆ ಮಳೆ ಅಲ್ಲ, ವೆದರ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮೂರಲ್ಲಿ ವೆದರ್ ತುಂಬ ಚೆನ್ನಾಗಿದೆ. ಸೋನೆ ಮಳೆ ಮತ್ತು ಬಿಸಿಲು ಎರಡೂ ಈಕ್ವಲ್ ಆಗಿರೋದ್ರಿಂದ ಈ ಕಡೆ ತುಂಬ ಬಿಸಿಲು ಇಲ್ಲ, ತುಂಬ ಮಳೆನೂ ಇಲ್ಲ. ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲ ಕಡೆ ಗ್ರೀನಿಶಾಗಿ ಕಾಣಿಸ್ತಾ ಇತ್ತು. ನಾನು ಫಸ್ಟ್ ಬೆಳಗ್ಗೆ ಎದ್ದು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ಇದು ಹೆಸರು ಕಾಳು ಒಣಗಿರೋದು ಕಾಳನ್ನ ಮತ್ತು ಸಿಪ್ಪೆನ ಹೆಸರು ಕಾಳನ್ನೂ ಅಷ್ಟೇ ಗಿಡದಿಂದ ಒಣಗಿರೋ ಕಾಳನ್ನ ಬಿಡಿಸ್ಕೊಂಡು ಬಂದುಬಿಟ್ಟು ಅದನ್ನು ಬಿಸಿಲಲ್ಲಿ ಹಾಕ್ಬಿಟ್ಟು ಬಡಿದ್ರೆ ಇಲ್ಲಿ ಕಾಳು ಮತ್ತು ಸಿಪ್ಪೆ ಸಪ್ರೇಟ್ ಆಗುತ್ತೆ. ಈ ಕಾಳನ್ನು ನಾವು ಬಳಸ್ತೀವಿ ಮತ್ತು ಸಿಪ್ಪೆನ ಹಸು ಅಥವಾ ಎಮ್ಮೆಗೆ ತಿನ್ನೋಕ್ಕೆ ಕೊಡ್ತಾರೆ. ಈಗ ನಮ್ಮಪ್ಪ ಕಾಳು ಮತ್ತು ಸಿಪ್ಪೆನ ಸಪ್ರೇಟ್ ಮಾಡ್ತಾಯಿದ್ದಾರೆ. ಒಣಗಿರೋಂಥ ಹೆಸರು ಕಾಳನ್ನ ನಾವು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಚೆನ್ನಾಗಿ ಒಣಗಿಸಿದ್ರೆ ಅದೇ ಹಾಗೆ ಅದು ಸಿಪ್ಪೆ ಓಪನ್ ಆಗಿ ಕಾಳು ಸಿಗುತ್ತೆ. ಇಲ್ಲಿ ಸ್ವಲ್ಪ ಹೊತ್ತು ಒಣಗಿಸಿ ಕೋಲಲ್ಲಿ ಬಡಿದ ಮೇಲೆ ಹಿಂಗಾಗಿದೆ. ಇವಾಗ ಅದು ಸ್ವಲ್ಪ ತೂರಾದಮೇಲೆ ಕಾಳು ಮತ್ತು ಸಿಪ್ಪೆ ಸಪ್ರೇಟ್ ಆಗುತ್ತೆ. ಸಿಪ್ಪೆನ ಎಮ್ಮೆಗೆ ಅಥವಾ ಹಸುಗೆ ತಿನ್ನೋದಕ್ಕೆ ಹಾಕ್ತಾರೆ. ಕಾಳನ್ನ ನಾವು ಯೂಸ್ ಮಾಡ್ತೀವಿ. ಹೆಸರು ಕಾಳು ಇದ್ದಾರೆ. ಅದಾದಮೇಲೆ ಊರಲ್ಲಿ ಕಡಲೆಕಾಯಿ ಮಾರಕ್ಕೆ ಬಂದಿದ್ದರು. ಸೊ ನಾನು ಕಡಲೆಕಾಯಿ ಕೂಡ ತೊಗೊಂಡೆ. ನಾಟಿ ಕಡಲೆಕಾಯಿ ತುಂಬ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿತ್ತು, ಯಾವುದೂ ಹುಳುಕಿರಲಿಲ್ಲ. ಈಗ ಫೈನಲಿ ಹೆಸರು ಕಾಳು ರೆಡಿ ಆಯಿತು. ನೋಡ್ತಾ ಇರ್ಬೋದು, ಹೆಸರು ಕಾಳು ತುಂಬ ಸಣ್ಣ ಇದೆ. ಇದು ನಾಟಿ ಹೆಸರು ಕಾಳಿದು. ಫಾರಮ್ ಅಂತಂದರೆ ಅದು ಕಾಳು ದಪ್ಪ ಇರುತ್ತೆ, ಬಟ್ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ಮತ್ತು ತುಂಬ ಚಿಕ್ಕದಾಗಿದೆ ನೋಡಿ. ಇಲ್ಲಿ ನಮ್ಮ ಅಮ್ಮ ಹೆಸರು ಕಾಳನ್ನ ಕ್ಲೀನ್ ಮಾಡಿಕೊಡ್ತಾ ಇದೆ. ತಾಯಿ ಅಂದ್ರೇ ಹಾಗೆ ಅಲ್ವಾ, ಮಕ್ಕಳಿಗೋಸ್ಕರ ಎಲ್ಲನೂ ರೆಡಿ ಮಾಡಿ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕಾಳು ಮತ್ತು ಕಲ್ಲನ್ನ ಸಪ್ರೇಟ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ಮನೇಲಿ ಅರಿಶಿನದ ಪುಡಿ ಖಾಲಿಯಾಗಿತ್ತು. ಹಾಗಾಗಿ ಮನೇಲೇ ನಮ್ಮ ಮನೇಲಿ ಅರಿಶಿನ ಬೆಳೆದ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ತಾರೆ. ಸೊ ಈಗ ಅರಿಶಿನದ ಪೌಡ್ರ್ ಮಾಡ್ತಾಯಿದ್ದಾರೆ ನಮ್ಮಮ್ಮ. ಅರಿಶಿನದ ಕೊನೆನ ಸ್ವಲ್ಪ ಬಿಸಿಲಲ್ಲಿ ಹಾಕ್ಬಿಟ್ಟು ಕಲ್ಲಲ್ಲಿ ಸಣ್ಣದಾಗಿ ಪುಡಿ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಜಲ್ಡಿ ಮಾಡಿದರೆ ಅರಿಶಿನದ ಪುಡಿ ರೆಡಿ ಆಗುತ್ತೆ. ಇದು ಹೋಮ್ ಮೇಡ್ ಅರಿಶಿನದ ಪುಡಿ ಮತ್ತು ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ, ಮನೆಯಲ್ಲೇ ಮಾಡೋವಂಥದ್ದು. ಮತ್ತು ಇದನ್ನು ಅರಿಶಿನ ಮನೆ ಹಿಂದ್ಗಡೆ ಜಾಗ ಇದೆ, ಸೊ ಅಲ್ಲಿ ಬೆಳೆದಿದ್ರು. ಅದಷ್ಟು ಅರಿಶಿನ ಕೊನೆಯನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಫಸ್ಟು ಬಿಸಿನೀರಲ್ಲಿ ಚೆನ್ನಾಗಿ ಬೇಯಿಸಿ ಒಣಗಿಸ್ಬಿಟ್ಟು ಇಟ್ಟರೆ ಅದು ವರ್ಷ ಪೂರ್ತಿ ಇಡ್ಬೋದು, ಕೆಡೋದಿಲ್ಲ. ಯಾವಾಗ ಬೇಕು ಆವಾಗ ನಮಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡ್ರೆ ಅರಿಶಿನದ ಪುಡಿ ರೆಡಿ ಆಗುತ್ತೆ. ನಾವು ಪಾಕೆಟಲ್ಲೆಲ್ಲ ತಂದುಬಿಟ್ಟು ಕೆಮಿಕಲ್ ತಿನ್ನೋದಕ್ಕಿಂತ ಇದು ಬೆಸ್ಟ್ ವೇ. ಮನೇಲಿ ಹಿಂದೆ ಸ್ವಲ್ಪ ಜಾಗ ಇತ್ತು ಅಂದರೆ ಅಲ್ಲಿ ಸ್ವಲ್ಪ ಹಾಕ್ಕೊಂಡ್ರೆ ಅದು ವರ್ಷ ಪೂರ್ತಿ ನಾವು ಅರಿಶಿನ ಪುಡಿನ ಆರಾಮಾಗಿ ನಾವು ಮನೇಲಿ ಯೂಸ್ಗೆ ಬಳಸ್ಕೋಬೋದು. ಇವಾಗ ಅದು ಕಲರ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ, ಪ್ಯೂರ್ ಕಲ್ಲರು ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿತ್ತು. ಅರಿಶಿನದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿತ್ತು. ಇದನ್ನು ಮಿಕ್ಸಿಲಿ ಹಾಕ್ಬಿಟ್ಟು ಈ ಥರ ಜಲ್ಡಿ ಮಾಡಿದರೆ ತುಂಬ ಪೌಡ್ರು ಸಣ್ಣ ಪುಡಿ ತುಂಬ ಚೆನ್ನಾಗಿರುತ್ತೆ. ನಾವು ಅಂಗಡೀಲಿ ಏನು ತೊಗೊತೀವಿ ಪಾಕೆಟಲ್ಲಿ ಅದೇ ಥರ ಪುಡಿ ಸಿಗುತ್ತೆ ನಮಗೆ. ಅದಾದಮೇಲೆ
ಅದಾದಮೇಲೆ ಇಲ್ಲಿ ಹೆರಳಿಕಾಯ್ದು ಉಪ್ಪಿನಕಾಯಿ ಹಾಕಿದ್ರು. ಈ ಉಪ್ಪಿನಕಾಯಿನ ಸ್ವಲ್ಪ ಉಪ್ಪಲ್ಲಿ ನೆನೆಸ್ಬಿಟ್ಟು ಒಂದು 3 ದಿನ ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ, ಮೆಂತ್ಯ, ಆಮೇಲೆ ಬೆಳ್ಳುಳ್ಳಿ, ಅದು ಖಾರದ ಪುಡಿದಷ್ಟು ಹಾಕಿ ರುಬ್ಬಿ ಅದನ್ನು ಮಿಕ್ಸ್ ಮಾಡಿಟ್ರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಉಪ್ಪಿನಕಾಯಲ್ಲೇ ಬೆಸ್ಟ್ ಉಪ್ಪಿನಕಾಯಿ ಅಂತ ಹೇಳ್ಬೋದು ಇದು. ಸೊ ಇವಾಗ ಉಪ್ಪಿನಕಾಯಿ ರೆಡಿ ಆಗಿದೆ. ಅದನ್ನು ಒಗ್ಗರಣೆ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ತುಂಬಿಡ್ತಾ ಇದ್ದೆ ನಾನು ಇವಾಗಿಲ್ಲಿ. ಎಲ್ಲ ನಾರ್ಮಲಿ ನಮ್ಮ ಮನೇಲಿ ಮನೆ ಒಳಗಡೆ ಮಾಡಲ್ಲ. ಸೊ ಹಾಗಾಗಿ ಕೊಟ್ಟಿಗೆಯಲ್ಲಿ ಒಲೆ ಹಾಕ್ಬಿಟ್ಟು ನಾನ್ ವೆಜ್ ಮಾಡೋದಕ್ಕೋಸ್ಕರ ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ಆ ಪಾತ್ರೆ ತುಂಬ ಮಸಿ ಆಗಬಾರ್ದು ಸೌದೆ ಒಲೆಯಲ್ಲಿ, ಆಮೇಲೆ ಬೆಳಗೋಕ್ಕಾಗೋದಿಲ್ಲ, ಪಾತ್ರೆನ ತೊಳೆಯೋಕ್ಕಾಗಲ್ಲ ಅಂದ್ಕೊಂಡು ಆ ಪಾತ್ರೆಗೆ ಫುಲ್ ಮಣ್ಣನ್ನು ಸವರಿರ್ತಾರೆ. ಸೊ ಆವಾಗ ಆ ಮಣ್ಣು ಫುಲ್ ಕಪ್ಪಾಗುತ್ತೆ, ಬಟ್ ಪಾತ್ರೆ ಏನು ಕಪ್ಪಾಗಲ್ಲ, ತೊಳೆಯೋದಕ್ಕೂ ಈಸಿ ಆಗುತ್ತೆ. ಇದು ನಾವಿವಾಗ ನಾನ್ ವೆಜ್ ಎಲ್ಲ ನಾರ್ಮಲಿ ಸೌದೆ ಒಲೆಯಲ್ಲೇ ಮಾಡೋದು ಮತ್ತು ಕೊಟ್ಟಿಗೆಯಲ್ಲಿ ಮಾಡೋದು. ಸೊ ಇದು ಕೊಟ್ಟಿಗೆ, ಇಲ್ಲಿ ಹಸು ಕಟ್ಟೋಂಥ ಜಾಗ ಇದು, ಹಸು ಮತ್ತು ಎಮ್ಮೆನ. ಸೊ ಇಲ್ಲಿ ಸಾಂಬಾರು ಮಾಡೋದಕ್ಕೆಲ್ಲ ನಮ್ಮಮ್ಮ ರೆಡಿ ಮಾಡ್ಕೊತಾ ಇದ್ರು. ಟೈಮ್ ಈ ಕಡೆ ಏಕೆ ಮಣ್ಣು 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 ಹಾಂ ಅರ್ಗು, ಈಗ ಸಾಕು ಸಾಕು, ಇದನ್ನೇ ಅರ್ಗು. ನಿಧಾನ ಕೆಳಗಡೆಕ್ಕಿದ ಬಿಡು, ಅರಗ್ತೀನಿ ನಾನು. ಸೋನು ಬಿಡು, ನೀ ಹೆಸ್ರು ಕಾಳು ಬಂದು ಕಿತ್ಕೊಂಬಂದೈತಿ. ಚಪ್ಪಲಿ ಬಿಚ್ಚು ಆ ಚೀಲ ಈ ಚಲ್ತದೇನಕ್ಕನವ ಇತ್ಲಾಗ ತಬ ತಡಿ ತಡಿ. ಸೂರ್ಯವೆಲ್ಗೆ ಹಾಂ ಬಸ್ಸಸಿ ಇದು ಮಾಡಿ ಇಲ್ಲಿ 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 ತಕ ಚಲ್ತಕನಪ್ಪ, ಚಲ್ತವೆ. ಹಂಗೆ ಜೋರಾಗಿ ಎಸಿಬೇಡ. ನಾನು ಆವಾಗಲೇ ಹೇಳ್ದಂಗೆ ಇದು ತಡ್ನಿಕಾಳು. ಗದ್ದೆ ಹತ್ರ ಏನು ಮಾಡ್ತಾರೆ ಅಂದರೆ ಅದು ಕಡ್ಡಿಯಿಂದ ಗಿಡದಿಂದ ಆ ಕಾಳನ್ನೆಲ್ಲ ಕಿತ್ಕೊಂಡ್ಬಿಡ್ತಾರೆ. ಅಲ್ಲಿ ಹಸಿ ಕಾಯಿ ಇರುತ್ತೆ, ಕೆಲವೊಂದು ಇನ್ನೂ ಒಣಗಿರಲ್ಲ. ಸೊ ಹಾಗಾಗಿ ಎಲ್ಲ ನಾವು ಒಟ್ಟಿಗೆ ಕಿತ್ಕೊಂಡ್ಬಂದ್ಬಿಟ್ಟು ಮನೆ ಹತ್ರ
ಇವಾಗ ಕುತ್ಕೊಂಡು ಹಸಿ ಕಾಳನ್ನ ಅಡುಗೆಗೆ ಸಾಂಬಾರಿಗೆ ಯೂಸ್ ಮಾಡ್ಕೊತೀವಿ. ಅದನ್ನು ಸಪ್ರೇಟ್ ಮಾಡೋದು. ಒಣಗಿರೋ ಕಾಳನ್ನ ನಾವು ಅದನ್ನು ಬಿಸಿಲಿಗೆ ಹಾಕಿ ಅದನ್ನು ಬಡಿದ್ರೆ ಕಾಳು ಸಿಗುತ್ತೆ. ಸೊ ಇಲ್ಲಿ ನಮ್ಮ ಅಮ್ಮನೂ ಕೂಡ ಎಲ್ಲರೂ ಸೇರಿಕೊಂಡು ಅದು ಹಸಿ ಕಾಯಿನ ಹಾಯ್ಕೊತಾ ಇದ್ದು ಸಪ್ರೇಟ್ ಮಾಡ್ತಾಯಿದ್ದು. ಸಪ್ರೇಟ್ ಮಾಡಿ ಇದಕ್ಕೆ ಮಂಕ್ರಿಗೆ ತುಂಬ್ತಾ ಇದ್ದೀವಿ. ಇಲ್ಲಿ ನನ್ನ ಮಗನೂ ಕೂಡ ಹೆಲ್ಪ್ ಮಾಡ್ತಾಯಿದ್ದ. ಅವನು ಕೂಡ ಫುಲ್ ಸಪ್ರೇಟ್ ಹಸಿ ಗ್ರೀನ್ ಕಲರ್ ಕಾಳೆಲ್ಲ ತೆಗೆದು ಮಂಕ್ರಿಗೆ ಹಾಕ್ತಾಯಿದ್ದ. ಇವಾಗ ಮಳೆ ಇರೋ ಕಾರಣ ಬಿಸಿಲಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಕೂಡ ಕಾಳನ್ನ ಬಿಡಿಸಿ ಮನೆ ಒಳಗಡಿಕೆ ಅದನ್ನು ಹಾರಾಕ್ತಾಯಿದ್ರು. ಅದನ್ನು ಹಾಗೆ ಮೂಟೆಯಲ್ಲಿ ಕಟ್ಟಿಡೋಕ್ಕಾಗಲ್ಲ. ಕಟ್ಟಿಟ್ರೆ ಅದು ಬೂಸ್ಟ್ ಬಂದಂಗೆ ಆಗಿಬಿಟ್ಟು ಮೊಳಕೆ ಬಂದುಬಿಡುತ್ತೆ. ಸೊ ಹಾಗಾಗಿ ಬಿಸಿಲು ಬರೋವರೆಗೂ ತಡ್ನಿ ಕಾಳನ್ನ ಮನೆ ಒಳಗಡೆ ಹಾರಾಕ್ತೀವಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.